ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಹಲೋ, ಪದ್ದು ಪದ್ದು ಅವರೇ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಗೌರಿ, ಹಲೋ, ಯಾರಿದ್ದೀರಾ? ಸರ್, ನಾನೇ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು. ಹಾ, ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿನೇ ಮಾಡ್ಬಿಟ್ಟವ್ರೆ ನಿನಗೆ? ಹ್ಞೂ ಸರ್, ಬೇಡ ಅಂದರೂ ಕೇಳ್ತಿಲ್ಲ ಸರ್ ಇವರು. ನಮ್ಮಮ್ಮ ಒಳ್ಳೇದು ಸರ್, ನಮ್ಮ ಅಪ್ಪನೂ ಒಳ್ಳೇದು ಸರ್. ಆದರೆ ನಮ್ಮ ಅಜ್ಜಿ ಹಂಗೆ ನಮ್ಮ ಅತ್ತೆ ನಮ್ಮ ಮಾವ ಸೇರ್ಕೊಂಡು ನೋಡಿ ಸರ್. ಈಗ ನಾನು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನ ಸುಮ್ಮನೆ ಬಿಡಲ್ಲ ಸರ್. ಒಳಗಡೆ ಬರ್ತಾರೆ ಸರ್, ನನ್ನ ಮೇಲೆ ಹೇಳ್ಬೇಡಿ ಸರ್ ನೀವು. ಹಾಂ, ಹಲೋ, ಯಾರಿದ್ದೀರಾ? ಬನ್ನಿ. ಸರ್, ಪೊಲೀಸ್ ಸರ್. ಹೇಳಿ ಸರ್, ಹೇಳಿ. ಇಲ್ಲಿ ಪೊದ್ದು ಅಂತಂದ್ರೆ ನಾನೇ ಸರ್. ನೋಡಿ, ನಿಮ್ಮ ಮನೇಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಾನು ಇಲ್ಲಿ ಗೌರಿ ಅವರ ಅತ್ತೆ ಮಾವ ಅಜ್ಜಿ 3 ಜನ ನಾವಿಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಯ್ಯೋ 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 ಅಯ್ಯೋ, ಏನ್ರಿ ಸಮಾಜ ಎಷ್ಟು ಬೆಳೆದಿದೆ, ಇಷ್ಟಾದ್ರೂ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಇಡಿಯಟ್ ಫೆಲೋಸ್, ಚಿಕ್ಕ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಲ್ಲ. ಬಾಲ್ಯ ವಿವಾಹ ತಪ್ಪು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ವಾ? ಕಾನೂನು ಪ್ರಕಾರ ಅದೆಷ್ಟು ದೊಡ್ಡ ಅಪರಾಧ ಗೊತ್ತಾ ನಿಮಗೆ? ಬಾಲ್ಯ ವಿವಾಹ ಅಪರಾಧ 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 ಅಂತ ಅಷ್ಟು ಹೇಳಿದ್ರು ಚಿಕ್ಕ ಹುಡುಗಿಗೆ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಏನಾದರೂ ಐತಾ? ಏನಾದ್ರು ಸ್ವಲ್ಪ ನಿಮಗೆ ತಿಳುವಳಿಕೆ ಐತಾ? ಇಡಿಯಟ್ ಫೆಲೋಸ್. ಏಯ್, ಯಾರು ಗೌರಿ ಅವ್ರ ಅತ್ತೆ ಮಾವ? ಯಾರು? ನಾವೇ ಯಾರು ಹೇಳಿದ್ ಮದುವೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು? ಯಾರು ಹೇಳಿದ್ ನಿಮ್ಗೆ? ನಿಜವಾಗೂ ನಾವು ಮದ್ವೆಗಿದ್ವಿ ಏನು ಮಾಡ್ತಾ ಇಲ್ಲ ಏಯ್, ಮುಚ್ಚಯ್ಯ ಬಾಯ್ನ. ದನುಕಾದಷ್ಟು ವಯಸ್ಸಾಗೈತೆ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಬರ್ರಿ. ಏಯ್, ಗೌರಿ ಅವ್ರ ಅಜ್ಜಿ ಯಾರು? ಏಯ್, ಬಾಮ್ಮ ಮುಂದಕ್ಕೆ. ಏನು ಇಷ್ಟು ವಯಸ್ಸಾಗೈತೆ ಆದ್ರೂ ನಿಮಗ್ ಸ್ವಲ್ಪನೂ ಪ್ರಜ್ಞೆ ಬೇಡವಾ? ಚಿಕ್ಕ ಹುಡುಗಿಗೆ ಮದುವೆ ಮಾಡಕ್ಕೆ ರೆಡಿ ಮಾಡಿದಿರಲ್ವಾ? ಯಾರು ಹೇಳಿದ್ದು? ನಾವು ಮದುವೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದೀವಿ ಅಂತ ಯಾರು ಹೇಳಿದ್ ನಿಮ್ಗೆ? ದೇವ್ರಣೆ ಇಲ್ಲ ದೇವ್ರಣೆಗೂ ನಾವು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಅನ್ಕೋತಾ ಇಲ್ಲ. ಇವಳು ನನ್ನ ಮಗಳು, ಅವ್ರ ಮಗುಂಗೇನೆ ನನ್ನ ಮೊಮ್ಮಗಳನ್ನೇ ಕೊಟ್ಟು ಮದುವೆ ಮಾಡೋಣ. ಇವಾಗ ಬೇಡ, ಓದಿದ್ದೆಲ್ಲ ಮುಗಿದ ಮೇಲೆ ನಿಧಾನ ಕಾಮೆಗಿಂದ ಮದುವೆ ಮಾಡೋಣ ಅಂತ ಬರೀ ಮಾತಾಡ್ಕೊಂಡ್ವಿ ಅಷ್ಟೇ ಮದುವೆ ಅಂತ ಹೇಳ್ಬಿಟ್ಟು ಯಾರನ್ನ ಈ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಯಾರನ್ನ ಮಾಡ್ತಾರೆ ನೀವೇ ಹೇಳಿ? ಅದೆಲ್ಲ ಸಾಧ್ಯನೇ ಇಲ್ಲ ಏನ್ರಿ, ನನ್ನ ಹತ್ರನೇ ಆಟ ಆಡ್ತಾ ಇದ್ದೀರಾ? ನೋಡಿ, ಆ ಚಿಕ್ಕ ಹುಡುಗಿಗೆ ಸೀರೆ ಉಡಿಸಿ ಸರ ಹಾಕ್ಸಿ ಅರಿಶಿನ ಗಿರಿಶಿನ ಬಳಿದು ಕೈ ತುಂಬಾ ಬಳೆ ಹಾಕಿ ಆಗ ಮದುವೆಗೆ ರೆಡಿ ಮಾಡ್ಬಿಟ್ಟಿದ್ದೀರಲ್ಲ. ಈಗ ನೋಡಿದ್ರೆ ಇಲ್ಲ ನಮ್ಗೇನು ಗೊತ್ತೇ ಇಲ್ಲ ಅಂತ ನಾಟಕ ಮಾಡಿದ ತಕ್ಷಣನೇ ಕೇಳಕ್ ನಾನು ಏನಂತ ಅನ್ಕೊಬಿಟ್ಟಿದ್ದೀರಾ? ಅತ್ತೆಲ್ಲ ಇವಳು ದೊಡ್ಡ ಕತ್ತೆ. ಯಾರ್ಸ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು? ಯಾರ್ಸ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಗೆ? ಅದೊಂದು ಕಟ್ಕೊಂಡು ನಿಮ್ಗೇನಾಗಬೇಕು? ಬನ್ನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತೀನಿ ಯಾರು ನಾನು ಕಂಪ್ಲೇಂಟ್ ಕೊಟ್ಟರು ಬಾಲ್ಯ ವಿವಾಹ ಮಾಡಕ್ ಹೊರಟಿದ್ದೀರಲ್ವಾ. ಬನ್ನಿ, ತೋರಿಸ್ತೀನಿ. ಬನ್ನಿ, ಏರೋಪ್ಲೇನ್ ಹತ್ತಿದ್ರೆ ಅವಾಗ ಬುದ್ಧಿ ಬರ್ತೈತೆ. ಅಯ್ಯೋ ಬಿಟ್ಬಿಡಿ ನಮ್ಮನ್ನ ಬಿಟ್ಬಿಡಿ. ಯಾವ ಮದ್ವೆನೂ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ ಹುಡುಗಿ ಮೈ ನೆರೆದೈತೆ ಅದಕ್ಕೆ ಸೀರೆ ಪರೆ ಉಡ್ಸಿ ಅಲಂಕಾರ ಮಾಡ್ಬಿಟ್ಟು ಸುಮ್ಕೆ ನಿಲ್ಸಿದೀವಿ ಅಷ್ಟೇ ಅಷ್ಟು ಬಿಟ್ಬಿಟ್ರೆ ಯಾರು ಹೇಳಿದ್ ಯಾವಾರೋ ನಿಮ್ಗೆ ಅಟ್ಟವರಿಗೆ ನಮ್ಗೆ ಆಗದಿರೋ ನಿಮ್ಗೆ ಹಾಕೊಟ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ ಅದು ಬಿಟ್ಬಿಟ್ರೆ ದೇವ್ರಣೆಗೂ ನಮ್ಗಂತೂ ಏನು ಗೊತ್ತಿಲ್ಲ ದೇವ್ರಣೆ ಗೊತ್ತಿಲ್ಲ ಈ ಸುಳ್ಳು ಹೇಳೋರೆ ಯಾರು ಇವಾಗ ಮದ್ವೆ ಅಂತ ಹೇಳ್ಬಿಟ್ಟು. ನನ್ನ ಮಗನೂ ಇನ್ನೂ PUC ಓದ್ತಾವನೆ ಅವನು ಇನ್ನೊಂದೇ ಮದ್ವೆ ಇಷ್ಟು ಬಿರ್ನ ನಾವು ಮಾಡ್ತೀವ ಸುಮ್ಮನೆ ಹಂಗೆ. ನಾವು ಮೊದಲೇ ವರ್ಷೆ ಥರ ಮಾತಾಡ್ಕೊತಾ ಇದ್ವಿ ಅಷ್ಟೇನೆ. ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡಬೇಕು ಹಂಗೆ ಹಿಂಗೆ ಅಂತ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ದೇವ್ರನ್ನೇ ಕೇಳ್ತಾ ಇದ್ದೀವಿ ಬೇಕಾದ್ರೆ ಪುಟ್ಟಿನೇ ಕೇಳಿ ಪುಟ್ಟಿನೇ ಎಲ್ಲ ಹೇಳ್ತಾಳೆ. ಅವಳ ಮುಂದೆನೇ ಮಾತಾಡಿದ್ದು ಕೇಳಿ ಪುಟ್ಟಿನ ಕೇಳಿ. ಏನವ ಪುಟ್ಟಿ, ನಿಜ ಹೇಳು, ಏನು ಮಾಡ್ತಾ ಇದ್ರು ಇವರು? ನಿನ್ನ ಮದುವೆ ಅದು ಇದು ಅಂತ ಏನೋ ಮಾತಾಡ್ತಾ ಇದ್ರು ಅಲ್ವಾ? ಹೂಸ, ಅದೇನು ತಟ್ಟೆ ಒಳಗಡೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹೂವು ಎಲ್ಲ ಇಕ್ಕಬಿಟ್ಟು ಇನ್ನು ಮೇಯ್ನ ನನ್ನ ಮನೆ ಸಸ್ಯನೇ ಇವಳು ಅಂತ ಹೇಳ್ಬಿಟ್ಟು ತಟ್ಟೆನ ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಕೈಲೆಲ್ಲ ಅಜ್ಜಿ ಕೈಲಿ ಕೊಟ್ಬಿಟ್ಟು ಬದಲಾಯಿಸ್ಕೊಂಡ್ರು SSC ಮುಗಿಯೋದ್ರೊಳಗಡೆನೇ ಇಲ್ಲ ಈಗಲೇ ನೀವು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಹಂಗೆ ಹಿಂಗೆ. ಸುಮ್ಮನೆ ಏನಕ್ಕೆ ಈಗ ಹೆಣ್ಣುಗಳು ಸಿಗ್ತಿಲ್ಲ ಅಂತ ಏನೇನೋ ಮಾತಾಡ್ತಾ ಇದ್ರು ಅಷ್ಟೇ ನನಗೆ ಗೊತ್ತಿರೋದು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ ಇಟ್ಲಲ್ಲಿ ನಿನ್ನ ಮಗಳು ಬಾಂಬು ದೊಡ್ಡಳಾದ್ರೂ ಬುದ್ಧಿನೇ ಬಂದಿಲ್ವಲ್ಲ ನಿನ್ನ ಮಗಳಿಗೆ? ಸುಮ್ಮನೆ ನಿಂತ್ಕೊಳ್ರಿ. ಅಯ್ಯೋ ಪುಟ್ಟಿ, ನೀನು ಯಾವಾಗ ಹೇಳು? ನೀನೇನೇನೋ ಹೇಳಕ್ ಹೋಗ್ಬೇಡ ಪೊಲೀಸರ ಹತ್ರ. ಪೊಲೀಸರು ನಮ್ಮನ್ನು ಎತ್ಕೊಂಡು ಹೊಂಟೋಗ್ಬಿಡ್ತಾರೆ ಅಷ್ಟೇ. ಏನು ನಡೀತು ನಿಜ ಹೇಳು. ಸೀರೆ ಏನು ಕುಟ್ಕೊಂಡಿದ್ಯಾ, ಏನಕ್ಕೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿಜ ಹೇಳೇ ಬಿತ್ರಿ. ನೀನು ದೊಡ್ಡಳಾಗಿರೋದಕ್ಕೆ ತಾನೇ ನಿನ್ಗೆ ಸೀರೆ ಪರೆ ಎಲ್ಲ ಬಿಳೆ ಸೀರೆ ಉಡಿಸ್ಬಿಟ್ಟು ಇಲ್ಲಿ ಕೂರಿಸಿರೋದು. ಅದು ಬಿಟ್ಬಿಟ್ಟು ಏನೇನೋ ಹೇಳಕ್ ಬತ್ತಿಯಲ್ಲ, ಹೇಳ ನ್ಯಾಯವಾಗಿ. ನೋಡಿ ಸರ್, ಇವರೇ ನೋಡಿ ಸರ್, ನನಗೆ ಎದುರಿಸ್ತಾವ್ರೆ ನನಗೆ ಭಯ ಆಗ್ತೈತೆ ಇವ್ರು ಎದುರಿಸ್ತಾರೆ ನನ್ನ ಹೊಡಿತಾರೆ ಬಡಿತಾರೆ ನಾನು ಅದಕ್ಕೆ ಏನು ಹೇಳಲ್ಲ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ತಾಂಬೂಲ ಥರದೇನೋ ಬದಲಾಯಿಸ್ಕೊಟ್ರು ಅಷ್ಟು ಬಿಟ್ರೆ ನನಗೆ ಏನು ಗೊತ್ತಿಲ್ಲ ನಾನು ಇದಕ್ಕಿನ್ನೂ ಜಾಸ್ತಿ ಮಾತಾಡಿದ್ರೆ ನಮ್ಮ ಅಜ್ಜಿ ನನ್ನ ಹಿಡ್ಕೊಂಡು ಹೊಡೆದು ಬಿಡ್ತಾಳೆ ನಾನು ಅದಕ್ಕೆ ಏನು ಮಾತಾಡೋಕ್ಕಿಲ್ಲ ನಾನು ಸುಮ್ಮನೆ ಇರ್ತೀನಿ ನಾನು. ನಮ್ಮ ಅಜ್ಜಿ ಹೊಡೆದಾಗ್ತಾಳೆ ನನ್ನ. ಎಲ್ಲ ಅಜ್ಜಿ, ನಿನ್ನ ಅಜ್ಜಿ ಎಲ್ಲ ಕಂತ್ರಿ ಅಜ್ಜಿ. ನಡೀರಿ ಪೊಲೀಸ್ ಸ್ಟೇಷನ್ ನೋಡಿರಿ, ತೋರಿಸ್ತೀನಿ ನಿಮಗೆ ಮಸ್ತ್ ಮಜಾ ತೋರಿಸ್ತೀನಿ. ಬರ್ರಿ, ಬಾಲ್ಯ ವಿವಾಹ ಅಲ್ವಾ? ಬನ್ನಿ ತೋರಿಸ್ತೀನಿ ಬನ್ನಿ.
ಅಯ್ಯೋ ಮೊಮ್ಮಗಳೇ ಪುಟ್ಟಿ ಏಳೆ ಒಂದೇ ಒಂದ್ಕಿತ ಏಳೆ. ಏಯ್ ಏನ್ರಿ ನನ್ ಕಣ್ ಮುಂದೆನೆ ಹುಡುಗಿನ ಎದುರಿಸ್ತಾ ಇದ್ದೀರಾ? ಹೇಳೋರ್ ಕೇಳೋರ್ ಯಾರಿಲ್ಲ ಅಂತ ಅನ್ಕೊಬಿಟ್ಟಿದ್ರೆ ಎದುರಿಸಿದ ತಕ್ಷಣ ಎದುರ್ಕೊಬಿಡಕ್ಕೆ ಇವತ್ತು ಜಾಮ್ ತೆಗಿತೀನಿ ನಿಮ್ಗೆ. ಬನ್ನಿ, ಆ ಹುಡುಗಿ ಚಿಕ್ಕ ಹುಡುಗಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ದೀನಿ ನಾನು. ಏನೋ ಇವಾಗ ಬೇಗ ಬೇಗ ಮೆಚೂರ್ಡ್ ಆಗ್ತಾರೆ ಅಷ್ಟಕ್ಕೇನೆ ಆಗಲೇ ಮದುವೆ ಮಾಡಕ್ಕೆ ನೀವು ಪ್ಲಾನ್ ಮಾಡಿದ್ದೀರಾ ಅಂತಂದ್ರೆ ನಡೀರಿ. ನಡೀರಿ ಜೀಪತ್ರಿ ಒಬ್ಬೊಬ್ರಿಗೂನು ಸರಿಯಾಗೈತೆ. ನಡೀರಿ, ನೆನೆಸ್ಕೋಬೇಕು ನಿಮ್ಮ ಮದ್ವೆಗಳ್ನೆಲ್ಲ ನೆನೆಸ್ಕೋಬೇಕು. ಹಂಗ್ ಮಾಡ್ತೀನಿ ನಡೀರಿ. ಇಲ್ಲ ಸಾ ಬಿಟ್ಬಿಡಿ ಸಾ ಬಿಟ್ಬಿಡಿ, ಇನ್ನೊಂದು ಗೀತ ಹಿಂಗ್ ಮಾಡಕ್ಕಿಲ್ಲ ಬಿಟ್ಬಿಡಿ ಸಾ. ಹತ್ತು ಅನ್ನಲ್ಲ ಜೀಪ್ನ ಹತ್ತೋತಿರೋ ಇಲ್ಲ ಎಳ್ಕೊಂಡು ಹೋಗ್ಬೇಕು. ಏನ್ರಿ ಅಪ್ಪ ಅಮ್ಮ ಆಗಿ ನಿಮ್ಗಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು ರೀ. ನೋಡಿ ಕಂಪ್ಲೇಂಟ್ ಬಂದಿರೋದ 3 ಜನದ ಮೇಲೆ, ನಿಮ್ಮಿಬ್ರ ಮೇಲೆ ಬಂದಿದ್ರೆ ನಿಮ್ಮನ್ನು ಜೈಲ್ಗೆ ಹಾಕಿಸ್ತಾ ಇದ್ದೆ. ನೋಡಿ ಎದುರುಗಳಂತದ್ದು ಏನಿಲ್ಲ, ನಿಮ್ಮ ಮಗಳು ಭವಿಷ್ಯ ನಿಮ್ಮ ಕೈಯಾಗೈತೆ ಅಷ್ಟೇನೆ, ನೀವೇ ನೋಡ್ಕೋಬೇಕು. ಏನ್ರಿ ಈಗಿನ ಕಾಲದಾಗ 30 ವರ್ಷ ಆದ್ರೂ ಹುಡುಗಿಯರು ಮದುವೆ ಮಾಡ್ಕೊಳ್ಳಲ್ಲ. ಏನಾದ್ರೂ ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ ಓಡಾಡ್ತಾ ಇರ್ತಾರೆ. ನೀವೇನ್ರಿ ಆ ಚಿಕ್ಕ ಹುಡುಗಿಗೆ ಮದುವೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಇನ್ನು ನೀವು ಯಾವ ಹಿಂದಿನ ಕಾಲದಾಗಿದ್ದೀರಾ ರೀ? 3 ಜನಕ್ಕೆ ಮಾಡ್ತೀನಿ, ಮುಂದೆ ಬರುದ್ರು ನಿಮಗೂ ಸರಿಯಾಗೈತೆ ಹಬ್ಬ. ಅಯ್ಯೋ ಇಲ್ಲ 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 ಸರ್, ನಾವು ಅಂಥವ್ರಲ್ಲ ಸರ್. ಏನೋ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇನೆ. ನಮಗೇನೋ ಇಷ್ಟ ಇಲ್ಲ ಬಿಡಿ ಸರ್, ಆ ಥರ ನಾವು ಅಲ್ವೇ ಅಲ್ಲ. ನಾವು ಒಂಥರ ರೀಸೆಂಟು ಸರ್. ನಂಗಿರೋಳು ಒಬ್ಬಳು ಮಗಳು ಸರ್ ಅಷ್ಟೇನೆ. ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಸರ್, ನಮ್ಗೆ ಬೇರೆ ಇನ್ನೇನೂ ಇಲ್ಲ ಸರ್, ಅಷ್ಟೇ ಬೇಕಿರೋದು. ಇನ್ನೊಂದ್ಸಲ ಮದುವೆ ಅದು ಇದು ಸುದ್ದಿ ಏನಾರ ಕೇಳಬೇಕು ನಾನು ಬಂದು ಇಬ್ರು ಜೈಲಾಗಿರ್ತೀರಾ. ಈಗ 3 ಜನನು ಜೈಲಿಗೆ ಹಾಕಿರ್ತೀನಿ, ಆಮೇಲೆ ನಿಮ್ಮನ್ನು ಸೇರಿ ಹಾಕ್ಬೇಕಾಗ್ತೈತೆ. ಹುಷಾರ್. ಟಿಂಕಣಕ್ಕ 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 ಟಿಂಕಣಕ್ಕ. ಮದುವೆ ಮಾಡ್ತೀರಾ? ಮಾಡಿ ಮಾಡಿ ಮಾಡಿ, ನಿಮಗೂ ಆ ಪೊಲೀಸ್ ಸ್ಟೇಷನಾಗೆ ಒಳ್ಳೆ ಮದುವೆನೇ ಮಾಡ್ತಾರೆ. ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನನಗೂ ಬುದ್ಧಿ ಗೊತ್ತಾಯ್ತು ಇವಾಗ ಚೂರೇನೇನೆ. ಅಲ್ಲಲ್ಲಿ ಮನೆ ಒಳಗಡೆ ನಡೆದಿರೋ ವಿಷಯನ ಈಚೆ ಕಡೆಗೆ ಯಾರು ಹೇಳಿದ್ದು? ನೀನು ಯಾರಿಗಾನ ಹೇಳಿದ್ದೇನು? ಸರೋಜಕ್ಕಂಗೆ ಅವ್ರಿಗೂ ಯಾರಿಗಾನ ಹೇಳಿದ್ದೇನೋ? ಅಯ್ಯೋ ನಮ್ಮ ತಾಯಣ್ಣ ನಾನು ಹೇಳಿಲ್ಲ ರೀ ವಿಷಯನ, ನಾವೇ ಮಾತಾಡ್ಕೊತಾ ಇದ್ವಿ. ಅಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಅಂಥವ್ರು ಯಾರಾಗ ಹೋಗ್ಬಿಟ್ರು ರೀ? ಬುಡಿ, ಏನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ನೋಡಿದ್ರೆ ನಿಮ್ಮ ಅಮ್ಮ ಇವಾಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟವ್ರಲ್ಲ, ಮಾನ ಮರ್ಯಾದೆ ಎಲ್ಲ ಹೋಯ್ತದಲ್ಲ. ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡಿ ಕರ್ಕೊಬಿಟ್ಟು ಬರೋಕ್ಕೆ ಅತ್ತೆನ ನಿಮ್ಮ ಅಕ್ಕನ್ನ ನಿಮ್ಮ ಬಾವನ್ನ ಎಲ್ಲ ಕರ್ಕೊಬರ್ಬೇಕಲ್ಲ. ಇಲ್ಲಾಂದರೆ ಯಾರ ದಿಕ್ಕು ಹೇಳಿ? ಹೋಗಿ ಸರ್ ನಾವು ಹೋಗ್ಬಿಟ್ಟು ಹೆಂಗನೂ ಇದು ಮಾಡೋಗಿ ಹೋಗ್ರಿ ಬೇಗ. ಅದೇ ನಮ್ಮೂರು ಲಾಯರ್ ಇದ್ರಲ್ಲ, ಆ ಲಾಯರ್ನೇ ನೀವು ಸಿಕ್ಕಿ ಕೇಳ್ಬೇಕು ನೋಡು. ಮರತೆ ಹೋಗ್ಬಿಟ್ಟೆ, ಆ ಲಾಯರ್ನ ಕೇಳ್ಬಿಟ್ಟು ಇಡು ಹೋಗಿ ಮಾತಾಡ್ಕೊಬಿಟ್ಟು ಬರ್ತೀನಿ. ಯಾವಳು ಹೇಳಿದ್ಲು, ಯಾವನ್ ಪಿಟಿಂಗಿ ಕೂದ್ನೋ ಯಪ್ಪ. ಇರು ಬಂದೆ. ಪುಟ್ಟಿ ಅಮ್ಮ, ಕಂಪ್ಲೇಂಟ್ ಕೊಟ್ಟಿದ್ದು ನೀನೇ ತಾನೇ? ನಿಜ ಹೇಳು. ಅದು ಅಮ್ಮ ನಾನೇನು ಏನು ಹೇಳಿಲ್ಲಮ್ಮ. ಅವರಿಗೆ ಫೋನ್ ಮಾಡಿ ನನ್ನ ಮದುವೆ ಸರ್ ಅಂತ ಸುಮ್ಮನೆ ಹೇಳ್ದೆ ಅಷ್ಟೇ ಕಣಮ್ಮ. ಯಾವಾಗ ನಾನು ನಿಮ್ಮ ಅಪ್ಪನೂ ಹಿಡ್ಕೊಂಡು ಹೋಗಿದ್ದಂಗೆ ನಿಮ್ಮ ಅಜ್ಜಿನೂ ನಿಮ್ಮ ಅತ್ತೆನೂ ನಿಮ್ಮ ಮಾವನು ಹಿಡ್ಕೊಂಡು ಹೋದ್ರು, ಅವಾಗೇ ನನಗೆ ಅನ್ನಿಸ್ತು ನೀನೇ ಕೊಟ್ಟಿರ್ತೀಯ ಕಂಪ್ಲೇಂಟ್, ಇನ್ನು ಯಾರೂ ಕೊಟ್ಟಿರಲ್ಲ. ಬೇರೆಯವ್ರು ಕೊಟ್ಟಿದ್ದಿದ್ರೆ ಕಂಪ್ಲೇಂಟ್ನ ನಿಮ್ಮ ಅಪ್ಪನೂ ನನ್ನ ಸೇರಿ ಎಳ್ಕೊಂಡು ಹೋಗಿರೋರು ಪೊಲೀಸ್ನವರು. ಆದರೆ ನಾನು ನಿಮ್ಮ ಅಪ್ಪನೂ ಬಿಟ್ಟು ಬರೀ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ನಿಮ್ಮ ಅತ್ತೆನ ಎಳ್ಕೊಂಡು ಹೋಗೋರಂದ್ರೆ ನೀನೇ ಕೊಟ್ಟಿರ್ತೀಯ ಕಂಪ್ಲೇಂಟ್ನ ತರಲೆ. ಸರಿ ಬಿಡು, ನನಗೂ ಹಂಗೋ ಹಿಂಗೋ ಅಂತ ಅನ್ನಿಸಿ ಭಯ ಆಗ್ತಾ ಇತ್ತು. ಏನು ಮಾಡೋದು ಗೊತ್ತಾಗಲಿಲ್ಲ, ನನಗೂ ತಲೆನೇ ಓಡಲಿಲ್ಲ. ಏನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗಬೇಕು. ನೋಡು ಪುಟ್ಟಿ, ಈ ಸೀರೆ ಪಾರೆಲ್ಲ ಬಿಚ್ಚಾಕಿ ನಡಿ, ರೆಡಿಯಾಗಿ ನಡಿ. ನಾಳೆಯಿಂದ ಈ ಸ್ಕೂಲ್ ಕಡೆಗೆ ಹೋಗ್ತಾ ಇರಬೇಕು, ಓದ್ತಾ ಇರಬೇಕು, ಸರಿನಾ? ಹಾಗೇನೇ ರೊಚ್ಚು ಅಕ್ಕನ ಪಾಪು ಊರಿಗೆ ಬಂದೈತಂತೆ, ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಹೋಗು, ರೆಡಿಯಾಗಿ ಹೋಗು. ನಿಮ್ಮ ಅಜ್ಜಿನ ನಿಮ್ಮ ಅಪ್ಪಾಜಿ ಯಾವಾಗ ಕರ್ಕೊಬತ್ತಾನೋ ಏನು ಕಥೆ ಗೊತ್ತಿಲ್ಲ. 3-4 ದಿನನ ಮನೆ ಒಳಗಡೆ ಲಟ 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 ಅನ್ನೋ ಸೌಂಡನ ಕಮ್ಮಿ ಆಯ್ತದ ಸದ್ಯ. ಬಾ ಹೋಗೋಣ. ನಡಿಯಮ್ಮ ಆಯಿತು. ಪುಟ್ಟಿ ದೊಡ್ಡೋಳಾಗವಳೆ, ಆದರೆ ಬದಲಾಗಿಲ್ಲ, ಬದಲಾಗೋದು ಇಲ್ಲ.